ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವಾರಿ ಲಿವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತು. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಬಂದು 2ನೇ ಆಷಾಢ ಶುಕ್ರವಾರ ಆಗಿರುತ್ತೆ. ನೋಡ್ತಾ ಇದ್ದು ಟೈಮ್ 3 ಗಂಟೆ ಆಗಿದೆ. 2 ಗಂಟೆಗೆ ಅಲಾರಾಮ್ ನಿಲ್ಲಿಸಿದೆ, ಬಟ್ 1 ಅವರ್ ನನಗೆ ಸರಿಯಾಗಿ ಕೇಳಿಸೇ ಇಲ್ಲ. 1 ಗಂಟೆ ಟೈಮು ಅದು ಅದೇನಾಯ್ತೋ ಗೊತ್ತಿಲ್ಲ. ಮತ್ತೆ 3 ಗಂಟೆಗೆ ಇವತ್ತು ಕೂಡ 3 ಗಂಟೆಗೆ ಎದ್ದೆ. 3 ಗಂಟೆಗೆ ಎದ್ದು ಬಾಗಿಲನ್ನು ತೆಗೆದು ನೋಡ್ತಾ ಇರ್ಬೋದು. ಈಚೆಗಡೆ ಬಾಗಿಲು ತೊಳ್ಕೊಬಿಡೋಣ ಅಂತೇಳಿ ಅದನ್ನು ನಾನೆಲ್ಲ ನೈಟೇ ತೊಳೆದು ಮಲಿಕೊಂಡಿರ್ತೀನಿ. ಬಟ್ ಮನ್ಸಿಗೆ ಸಮಾಧಾನ ಆಗಲ್ಲ. ಒಂದು ಸ್ವಲ್ಪನಾದರೂ ನೀರು ಹಾಕಿ ರಂಗೋಲಿ ಹಾಕಿದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದು. ಅದಕ್ಕೋಸ್ಕರ ಫೈನಲಿ ಬರೀ ಫ್ರಂಟ್ ಬಾಗಿಲು ಮಾತ್ರ ನೀರೆಲ್ಲನ ಹಾಕಿ ರೆಡಿ ಮಾಡಿಕೊಂಡೆ. ಅಂತೂ ಇಂತೂ ರೆಡಿ ಎಲ್ಲ ತೊಳೆದೆಲ್ಲ ಆದಮೇಲೆ ರಂಗೋಲಿ ಕೂಡ ಹಾಕ್ಕೊಂಡೆ. ನಾವು ಎಷ್ಟೇ ಬೇಗ ಎದ್ರೂ ಕೂಡ ಫೈನಲಿ ಅಷ್ಟೇ ಆಗಿಬಿಡುತ್ತೆ. ಈಚೆ ತೊಳೆದು ರಂಗೋಲಿ ಹಾಕ್ಬಿಟ್ಟು ಬರೋಗಂಟ ಟೈಮ್ ಆಗೇ ಹೋಗುತ್ತೆ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ಒಳಗಡೆ ಬಂದು ಮನೆಯೆಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಡೀಪ್ ಕ್ಲೀನ್ ಎಲ್ಲ ಗುರುವಾರನೇ ಅಥವಾ ಬುಧವಾರ ಈ ರೀತಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಗುರುವಾರ ಮಾಡಿದ್ರೆ ಬುಧವಾರ ಕ್ಲೀನ್ ಮಾಡ್ಕೊತೀನಿ, ಶುಕ್ರವಾರ ಮಾಡಿದ್ರೆ ಗುರುವಾರ ಎಲ್ಲ ನೀಟಾಗಿ ಮಾಡ್ಕೊಂಡಿರ್ತೀನಿ. ಫಸ್ಟೇ ಈಸಿ ಆಗುತ್ತೆ. ಅದಕ್ಕೋಸ್ಕರ ಫೈನಲಿ ಮನೆಯೆಲ್ಲ ಒರೆಸಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟರಲ್ಲಿ ಹಸ್ಬೆಂಡು ಕೂಡ ಅವರು ಎದ್ದು ಬಂದು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೊರಟ್ರು. ಅವರು ನಾನು ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದೊಂದ್ಸತಿ ಹೇಳ್ತಾರೆ. ಒಂದೊಂದ್ಸತಿ ಅವರು ನಾನು ತೊಳಿಬೇಕಾದ್ರೆ ಬಾಕಲು ತೊಳಿಬೇಕಾದ್ರೆ ಎದ್ದು ಬಂದು ಈಚೆ ನಿಂತಿರ್ತಾರೆ. ಒಬ್ಬಳೇ ನಿಂತು ತೊಳಿತಾ ಇರ್ತಾಳೆ ಅಂತೇಳಿ ಒಂದೊಂದ್ಸತಿ ಅವ್ರು ಮಲಿಕೊಂಡ್ಬಿಟ್ಟಿರ್ತಾರೆ. ನಿದ್ದೆ ಅಪಾರವಾಗಿ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಇನ್ನೊಬ್ರು ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ನಾನೇ ಎಲ್ಲ ನೀಟಾಗಿ ಕೆಲಸ ಮಾಡ್ಕೊಂಡು ಬಂದುಬಿಡ್ತೀನಿ. ಅದಾದಮೇಲೆ ಅವರು ಸ್ನಾನ ಎಲ್ಲ ಮಾಡೋಷ್ಟರಲ್ಲಿ ನಾನು ಕೂಡ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ದೇವ್ರ ಮನೆ ರೆಡಿ ಮಾಡಿಕೊಂಡು ನೀರೆಲ್ಲ ಚೇಂಜ್ ಮಾಡಿ ಎಲೆಯನ್ನು ಹಾಕ್ಕೊಂಡು ಹೂವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನನಗೆ ಒಂಥರ ಖುಷಿ ಏನಂತಂದರೆ, ನನಗೆ ದೇವ್ರ ಮನೆ ಎಷ್ಟೇ ಹೊತ್ತಾಗಲಿ ನೀಟಾಗಿ ನಾನು ಫಿನಿಶಿಂಗ್ ಮಾಡಬೇಕು. ದೇವ್ರ ಮನೆನ ಹೂವಿನೆಲ್ಲ ಅಲಂಕಾರ ಮಾಡಿ ದೀಪ ಎಲ್ಲ ಬೆಳಿಗ್ಗೆ ರೆಡಿ ಮಾಡ್ಕೊಂಡಿರ್ತೀನಿ. ಹೂವೊಂದು ಅಂದರೆ ಹೂವೊಂದು ಹಾಕ್ಕೋಬೇಕು ಅಷ್ಟೇ. ಯಾವುದೇ ಒಂದು ಗೃಹಿಣಿ ಏನೇ ಎಷ್ಟೇ ಮಾಡಲಿ, ಶುಕ್ರವಾರ, ಸೋಮವಾರ, ಗುರುವಾರ ಅಂತ ಬಂದರೆ ಅವಳಿಗೆ ಎಷ್ಟೇ ಕೆಲಸ ಇದ್ದರೂ ವಾರ ಒಪ್ಪತ್ತು ಅಂತ ಬಂದರೆ ಅವಳು ನಿಷ್ಠೆ ಭಕ್ತಿಯಿಂದ ಮಾಡೇ ಮಾಡ್ತಾಳೆ. ಅದರಲ್ಲೂ ನಾನಂತೂ ಸೋಮವಾರ, ಗುರುವಾರ, ಶುಕ್ರವಾರ ಈ 3 ವಾರನೂ ಮಿಸ್ ಮಾಡಲ್ಲ. ಶುಕ್ರವಾರ ಬಂದು ನಮ್ಮ ಮನೆ ದೇವರ ಆಗಿರುತ್ತೆ. ಸೋಮವಾರ ಬಂದು ಮನೆ ದೇವ್ರು ಕೂಡ ಮಾಡ್ತೀನಿ. ಗುರುವಾರ ನನ್ನ ಫೇವ್ರೆಟ್ ದೇವ್ರು ಅಂತಲೇ ಹೇಳ್ಬೋದು. ರಾಘವೇಂದ್ರದ್ದು ಭಕ್ತಿ ಜಾಸ್ತಿ ಅಂತಲೇ ಹೇಳ್ಬೋದು. ಅದರಿಂದ ಗುರುವಾರ ಅಂತೂ ಒಂದೊಂದ್ಸತಿ ಮಿಸ್ಸೇ ಮಾಡಲ್ಲ. ಅಪರೂಪಕ್ಕೆ ಒಂದೊಂದ್ಸತಿ ಮಿಸ್ ಆಗುತ್ತೆ. ಲೇಡೀಸ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಅದಾದಮೇಲೆ ಎಲ್ಲ ಫೈನಲ್ ಎಲ್ಲ ರೆಡಿ ಮಾಡಿಕೊಂಡು ಈಚೆಗಳೇ ಅರ್ಶಿನ ಕುಂಕುಮ ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಉಪ್ಪಿನ ದೀಪ ಆರಾಧನೆ ಇತ್ತು ಅಂತೇಳಿ ಉಪ್ಪಿನ ದೀಪನೂ ಕೂಡ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಹಸ್ಬೆಂಡು ಕೂಡ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಇಬ್ಬರು ಕೂಡ ಗಂಡ ಹೆಂಡತಿ ಇಬ್ಬರು ಕೂಡ ಪೂಜೆ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು. ನನ್ನ ದೇವ್ರ ಮನೆ ನಾನು ಈ ರೀತಿ ರೆಡಿ ಮಾಡ್ತೀನಿ. ನನಗೆ ಆ ದೇವ್ರ ಮನೆ ರೆಡಿ ಮಾಡೋದಂದ್ರೆ ಖುಷಿ. ಇಷ್ಟು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನಿಸಿದೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ರೆಡಿ ಮಾಡಿದ್ದೀನಿ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮನೇಲಿ ಈ ರೀತಿ ರೆಡಿ ಮಾಡ್ತೀರಾ, ಎಷ್ಟೊತ್ತಿಗೆ ಇದು ಪೂಜೆ ಮಾಡ್ತೀರಾ ಅಂತ ಹೇಳಿ. ಅಂತೂ ಇಂತಿ ಫೈನಲ್ ನಾವು ಕೂಡ ಹೊರಟು ಪೂಜೆ ಎಲ್ಲ ಮುಗೀತು. ಈಗ ಓಡ್ತಾ ಇದ್ವಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ. 4:58 ನಿಮಿಷಕ್ಕೆ ಮನೆಯಿಂದ ಓಡ್ತಾ ಇದ್ವಿ. 4:58 ಮನೆಯಿಂದ ನಾವು ಹೊರಟು. ನಾವೇನೋ ಅಂದ್ಕೊಳ್ತೀವಿ ಅದು ಇನ್ನೇನೋ ಆಗುತ್ತೆ ನನಗೆ ಇದೇ ಸಾಗಿಸಿ. ನಾವು ಆ್ಯಕ್ಚುಲಿ 3:15ಗೆ ನಾವು ಮನೆ ಬಿಡಬೇಕು, ಇಲ್ಲ 4 ಗಂಟೆ ಒಳಗಡೆ ಮನೆ ಬಿಡಬೇಕು ಅಂತ ಅಂದ್ಕೊಂಡು. ಬಟ್ ನನ್ನ ಒಂದು ಬೇಜವಾಬ್ದಾರಿಯಿಂದ ನಾನು ಅಲಾರಾಮ್ ನೆನೆಸ್ಕೊಂಡಿದ್ದು ನನಗೆ ಕೇಳಿಸ್ಲಿಲ್ಲ, ಇಲ್ಲ ಅಂದರೆ ಎಚ್ಚರ ಆಗಲಿಲ್ಲೋ ಗೊತ್ತಿಲ್ಲ. ನಾನು ಎದ್ದಿದ್ದೆ 3 ಗಂಟೆ ಆಗೋಯಿತು. 2 ಗಂಟೆ ನಿಲ್ಲಿಸಿದ್ದೆ, ಬಟ್ ಅದು 3 ಗಂಟೆಗೆ ಎದ್ದೆ, ಏನೂ ಮಾಡೋಕ್ಕಾಗಲ್ಲ. ಸರಿ ಅಂತೇಳಿ ಮಾಮೂಲಿ ಟೈಮ್ಗೆ ಹೋಗ್ತೀವಿ ಅಂತ ಗೊತ್ತಿತ್ತು. ಫಸ್ಟ್ನೇ ಆಷಾಢ ಶುಕ್ರವಾರ 5:17 ಹೋಗಿದ್ದೆ. ಈ ವಾರನೂ ಕೂಡ ಅಷ್ಟು ಗಂಟೆಗೆ ಹೋಗ್ತೀನಿ ಅಂತ ಅಂದ್ಕೊಂಡೆ. ಅಂತೂ ಇಂತೂ ಫೈನಲಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಸ್ಕೂಟಲ್ಲಿ ಹೊರಡಬೇಕಾದ್ರೇ ಅಂದ್ಕೊಂಡೆ ಒಂದು ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಹೇಳಿ. ಅಷ್ಟರಲ್ಲಿ ನೋಡ್ತಾ ಇರ್ಬೋದು ನೀವು, ಹೆಲಿಪ್ಯಾಡ್ ಹತ್ರ ಹಾಲೇ ಸಿಕ್ಕಾಪಟ್ಟೆ ಅದೇ ಈಗ ಬಸ್ ಪಾರ್ಕಿಂಗು ಮತ್ತು ಸ್ಕೂಟರ್ ವ್ಯವಸ್ಥೆ ಮಾಡಿದೆಲ್ಲ, ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. 2:15ಗೆ ಬಂದು ಕಾಯ್ತಿದ್ರಂತೆ. ನನಗಂತೂ ಅಷ್ಟು ಜನ ಇದ್ದರು. ಎಷ್ಟು ರಶ್ ಆಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಎಷ್ಟೇ ರಶ್ ಆಗಿದ್ರು ಕೂಡ 6:15ಗೆ ಬಸ್ ಹೊರಡೋದು. ಬಟ್ ಮುಂಚಿತಾಗಿ ಹೋಗಿ ಕಾಯ್ಕೊಂಡು ಕೂತಿರ್ತಾರೆ. ಯಾಕಂತ ಹೇಳಿದ್ರೆ ಫಸ್ಟ್ ಬಸ್ ಹೊರಡೋದು 6:15ಗೆ ಹೊರಡುತ್ತಲ್ಲ, ಅದೇ ಫಸ್ಟ್. ಆದರೆ
ಬೇಗ ದರ್ಶನ ಆಗುತ್ತೆ ಅನ್ನೋದ್ರಿಂದ. ಅದಾದಮೇಲೆ ನಾವು ಕೂಡ ಬಂದ ತಕ್ಷಣ ನೋಡ್ತಾ ಇರ್ಬೋದು, ನಮ್ಮ ಪಾರ್ಕಿಂಗ್ ಅಲ್ಲೇ ನಿಲ್ಲಿಸ್ಬಿಟ್ಟು ಸ್ಕೂಟ್ರ್ ಪಾರ್ಕಿಂಗು ಸಿಕ್ಕಾಪಟ್ಟೆ ದೂರದಿಂದ ನಡ್ಕೊಬಂದು ಅದಾದಮೇಲೆ ನಾವು ಕೂಡ ಬೆಟ್ಟ ಹತ್ತೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡ್ದೋ. ಅಂದರೆ ಯಜಮಾನರು ಬಂದಿದ್ದು ಅನಿವಾರ್ಯ ಅಂತಲೇ ಹೇಳ್ಬೋದು. ಏಕೆಂದರೆ ಅವರು ಪ್ರತಿ ವಾರನೂ ನನ್ನ ಜೊತೆ ಬರಲ್ಲ. ನಾನು ನನ್ನ ಫ್ರೆಂಡು ಹೋಗ್ತೀವಿ, ಇಲ್ಲಾಂದರೆ ನಾನು ಒಬ್ಬಳೇ ಹೋಗ್ತೀನಿ. ನಾನು ಯಾರೇ ಬರಲಿ ಅಥವಾ ಬರ್ದೇ ಇರಲಿ, ನಾನಂತೂ ಬೆಟ್ಟ ಹತ್ತೋದಂತೂ ಮಿಸ್ ಮಾಡಲ್ಲ. ನಾನು ಮಿನಿಮಮ್ ಅಂದರೆ 6 ವರ್ಷದಿಂದ ನಾನು ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಹರಕೆ ಇತ್ತು, ಹರಕೆ ಕಟ್ಕೊಂಡಿದ್ದೆ. ನಾನು ಪ್ರತಿ ಆಷಾಢ ಶುಕ್ರವಾರ 4 ವಾರನೂ ಬರ್ತೀನಿ ಅಂತ. ಅದಕ್ಕೋಸ್ಕರ ನಾನು ಹರಕೆನ ತೀರಿಸ್ತಾ ಇದ್ದೀನಿ. ಯಾರು ಬರಲಿ ಬರ್ದೇ ಇರಲಿ, ನಾನಂತೂ ಬೆಟ್ಟ ಹತ್ತೋದಂತೂ ಮಿಸ್ ಮಾಡಲ್ಲ. ಫ್ರೆಂಡ್ಗಳನ್ನ ಕರಿತೀನಿ, ಬಂದರೆ ಕರ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ಅವರು ಡ್ಯೂಟಿ ಅಂತ ಇರುತ್ತೆ. ಬಟ್ ನಾನು ಡ್ಯೂಟಿ ರಜಾ ಹಾಕಿ ಓಡ್ತೀನಿ. ಇಲ್ಲಾಂದರೆ ಡ್ಯೂಟಿ ಇದ್ದರೆ ಡ್ಯೂಟಿ ರಜಾ ಹಾಕ್ಬಿಟ್ಟು ಓಡ್ತೀನಿ. ಇಲ್ಲಾಂದರೆ ನಾನು ಹೊರಡೇ ಓಡ್ತೀನಿ. ಎಷ್ಟೇ ಪ್ರಾಬ್ಲಮ್ ಅಂದರೂ ನಾನಂತೂ ಮಿಸ್ ಮಾಡಲ್ಲ. ಲೇಡೀಸ್ ಪ್ರಾಬ್ಲಮ್ ಬಂದರೆ ಅನಿವಾರ್ಯ ಕಾರಣದಿಂದ ಹೋಗೋಕ್ಕಾಗಲ್ಲ. 1 ವಾರ ಮಿಸ್ ಆಗೇ ಆಗುತ್ತೆ. ಅಂದರೆ ಮಿಸ್ ಆದರೆ, ಇಲ್ಲಾಂದರೆ 4 ವಾರನೂ ಕಂಟಿನ್ಯೂ ಆಗಿ ಹೋಗ್ತೀನಿ. ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು 5:20 ಆಗಿತ್ತು. ನೋಡೋಣ ಈ ಸತಿ ಅಲ್ಲಿ ಮಾತಾಡ್ತಾಯಿದ್ರು ಸಿಕ್ಕಾಪಟ್ಟೆ ರಶ್ ಇದೆ ಅಂತ ಹೇಳಿ. ಬಟ್ 2ನೇ ಆಷಾಢ ಶುಕ್ರವಾರ ನಾನು ಅಂದ್ಕೊಂಡಿದ್ದು ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡೋಣ ಅಂತೇಳಿ ನಾನು ಕುತೂಹಲದಿಂದ ಕಾಯ್ತಾ ಇದ್ದೆ. ಅದಾದಮೇಲೆ ಬೆಟ್ಟ ಹತ್ಕೊಂಡು ಬಂದಾದಮೇಲೆ ಇಲ್ಲಿ ಬಾದಾಮಿಯಲ್ಲಿ ಮಾಮೂಲಿ ಬಾದಾಮಿ ಹಾಲು ಮತ್ತು ಬಿಸ್ಕೆಟ್ ಎಲ್ಲ ಕೊಡ್ತಾಯಿದ್ರು, ಕುಕ್ಕೀಸ್ ಎಲ್ಲನೂ ಕೊಡ್ತಾಯಿದ್ರು. ಅಂದರೆ ಅದರಲ್ಲೇನು ವ್ಯವಸ್ಥೆ ಚೇಂಜ್ ಆಗಿಲ್ಲ. ಫಸ್ಟಲ್ಲೇ ಸಿಕ್ಕಾಪಟ್ಟೆ ರ್ಯಾಶಾಗಿ ಮಾತಾಡಿದರು ಎಲ್ಲ ಕೂಡ. ನಾನು ಕೂಡ ಮೊದಲನೇ ವಾರ ನನಗೂ ಕೂಡ 7:30 8 ಗಂಟೆಗೆ ದರ್ಶನ ಆಗಿತ್ತು ಅಂತ ಖುಷಿಯಾಗಿದ್ದೆ. ಬಟ್ ಅದು ಬೇಗ ದರ್ಶನ ಆಗಿತ್ತು ಅಂತ. ಈ ಸತಿ ನೋಡಬೇಕು ಅಷ್ಟೇ. ಮಾಮೂಲಿ ಇಲ್ಲೂ ಕೂಡ ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಮಾಡಿದರು. ಮಾಮೂಲಿ ಮೊದಲನೇ ಆಷಾಢ ಶುಕ್ರವಾರದ ಏನು ವ್ಯವಸ್ಥೆ ಇತ್ತು ಅದೇನು ಚೇಂಜ್ ಆಗಿರಲಿಲ್ಲ. ನೋಡೋಣ ಈ ಸತಿನೂ ಕೂಡ ಬೇಗ ದರ್ಶನ ಆಗ್ಬೋದು ಅಂದ್ಕೊಂಡೆ ಓಡ್ತಾ ಇದ್ದೀನಿ. ತಾಯಿ ಕೃಪೆ ಇರಲಿ, ಒಳ್ಳೇದಾಗಲಿ ಅಂತ. ಅದಾದಮೇಲೆ ಫೈನಲಿ ಬೆಟ್ಟ ಮೇಕತ್ತಿ ಬಂದ ತಕ್ಷಣ ನೋಡ್ತಾ ಇರ್ಬೋದು, ಅಲ್ಲಂತೂ ಏನಪ್ಪ ಅಂತೇಳಿ ಎಷ್ಟು ಕೋಲ್ಡ್ ಅಂದರೆ, ಆಮೇಲೆ ಇಬ್ನಿ ಫುಲ್ ಕವರ್ ಆಗಿಬಿಟ್ಟಿತ್ತು, ಜಾಗನೇ ಇಲ್ಲ ಅಲ್ಲಿ, ಅಷ್ಟು ಕವರ್ ಆಗಿತ್ತು. ಅದಾದಮೇಲೆ ಅಂತೂ ಇದು ಫೈನಲಿ ಫುಲ್ ಮೆಟ್ಲತ್ತಿ ಮೇಲ್ಗಡೆ ಬಂದಾಗ ಆ ಗೋಪುರಗಳು, ಇಬ್ನಿ ಬೀಳ್ತಿರೋ ವಾತಾವರಣ ನೋಡೋಕ್ಕೆ ಒಂದು ಚೆಂದ. ಎಲ್ಲ ಫುಲ್ ಕವರ್ ಆಗಿಬಿಟ್ಟಿರುತ್ತೆ. ಎಲ್ಲೋ ದೂರದಿಂದ ಒಂದು ಸ್ವಲ್ಪ ಏನು ಗೋಪುರ ಇರೋದು ಕಾಣಿಸ್ತಾ ಇರುತ್ತೆ. ಆ ವೆದರ್ ನೋಡೋಕ್ಕೆ ಒಂಥರ ಚೆಂದ, ಖುಷಿ ಕೊಡುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದು ನೋಡ್ತಾ ಇದ್ರೆ, ಆ ಗೋಪುರ ನೋಡ್ತಾ ಇದ್ರೆ ಒಂಥರ ಖುಷಿ. ಅಷ್ಟು ಕವರ್ ಆಗಿಬಿಟ್ರೆ ಒಂದೊಂದ್ಸತಿ ಕಾಣಿಸೋದೇ ಇಲ್ಲ. ಆಮೇಲೆ ಒಂದು 7 ಗಂಟೆ 8 ಗಂಟೆ ಆದಮೇಲೆ ಕಾಣಿಸುತ್ತೆ. ಅದಾದಮೇಲೆ ಹಸ್ಬೆಂಡ್ ನನ್ನ ಬಿಟ್ಬಿಟ್ಟು ಅವರು ಹೊರಟರು. ಯಾಕೆಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತೇಳಿ. ನಾನು ನಿಜವೂ ನಿಂತ್ಕೊಳ್ಳೋಕ್ಕಾಗಲ್ಲ, ನೀನು ದರ್ಶನ ಮಾಡ್ಕೊಂಡು ಬಪ್ಪ ಅಂತ ಹೇಳಿ ನನ್ನ ಬಿಟ್ಬಿಟ್ಟು ಅವರು, ನಾನು ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿ ನನಗೆ ಸ್ಕೂಟ್ರ್ ಕೊಟ್ಬಿಟ್ಟು ಹೋದರು. ಸರಿ ಅಂತೇಳಿ ನಾನು ದರ್ಶನಕ್ಕೆ ನಿಂತ್ಕೊಂಡೆ. ನಾವು ದರ್ಶನಕ್ಕೆ ಧರ್ಮದರ್ಶನಕ್ಕೆ ನಿಂತ್ಕೊಂಡಾಗ ನಾವು 6 ಗಂಟೆ 47 ನಿಮಿಷ ಆಗಿತ್ತು ಟೈಮ್ ಬಂದು. ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಆಗಿತ್ತು ಅಂತ ಹೇಳಿದ್ರೆ, ಸಿಕ್ಕಾಬಟ್ಟೆ ರಶ್ ಆಗಿತ್ತು. ನಿಜವೂ ನಾವು 11 ಗಂಟೆ 12 ಗಂಟೆ ದರ್ಶನ ಮಾಡ್ತೀವ, ಇಲ್ಲಿ ಎಷ್ಟು ಗಂಟೆ ಆಗ್ಬೋದು ಅಂತ ಹಂಗಂತೂ ನಿಜವೂ ಕೂತಿ ಅಲ್ಲಿ ನಿಂತು, ಅಂದರೆ ಹೋಯ್ತಾ 1 ಅವರ್ 2 ಅವರ್ ಬ್ಲ್ಯಾಕೇ ಆಗಿಬಿಡ್ತಿತ್ತು, ಮುಂದಕ್ಕೆ ಹೋಯ್ತಿರ್ಲಿಲ್ಲ, ಅಷ್ಟು ಸಿಕ್ಕಾಬಟ್ಟೆ ರಶ್ ಇತ್ತು. ಅಂತೂ ಇಂತೂ ಆ ಸ್ಟೀಲ್ ಒಳಗಡೆ ಏನಿದೆ ಕಂಬಿ ಒಳಗಡೆ ನಾವು ಬಂದಾಗ 1:15 ಆಗಿತ್ತು. ಯಪ್ಪ, ಮಿನಿಮಮ್ ನಾವು, ಅಂದರೆ ನನಗೆ ದರ್ಶನ ಆಗಿದ್ದೆ 2:40ಕ್ಕೆ. ಅಲ್ಲಿಗೆ ನಾವು ಬೆಳಿಗ್ಗೆ 6:45 ನಿಂತ್ಕೊಂಡಿದ್ದಕ್ಕೆ 2:45 ಅಂದರೆ 3 ಗಂಟೆನೇ ಅಂದ್ಕೊಳ್ಳಿ, 3 ಗಂಟೆಗೆ ದರ್ಶನ ಆಗಿದೆ. ಅಪ್ಪ ಅಂತ ಅನ್ನಿಸ್ತು ನಿಜವಾಗ್ಲೂ. 9 ಅವರು ನಾವು ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಮೊದಲಿನ ಥರನೇ ಒಂಥರ ಸಿಸ್ಟಮ್ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಮೊದಲನೇ ವಾರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಈ 2ನೇ ವಾರ ಅಂತೂ ನಿಜವಾಗ್ಲೂ ಒಂಚೂರು ಚೆನ್ನಾಗಿರಲಿಲ್ಲ. ಅಂದರೆ ನಾನೇ ಹೇಳಿದ್ದೀನಿ ಮೊದಲನೇ ವಾರ ಅಷ್ಟು ಬೇಗ ದರ್ಶನ ಆಯಿತು ಅಂತ. 2ನೇ ವಾರ ಗೊತ್ತಿಲ್ಲ ಏನಕ್ಕೆ, ಅಥವಾ VIP ಜಾಸ್ತಿ ಆದ್ರೆ ಏನು ಅಂತಲೂ ಗೊತ್ತಿಲ್ಲ. ಬಟ್ ನಾವು ಧರ್ಮದರ್ಶನ ಅಂದರೆ ಮೆಟ್ಲು ಹತ್ಕೊಂಡು ಬರೋರಿಗೆ 6:45ಕ್ಕೆ ನಿಂತ್ಕೊಂಡಿದ್ದಕ್ಕೆ ಅವ್ರಿಗೆ 3 ಗಂಟೆಗೆ ದರ್ಶನ ಆಗಿದೆ. ಬಸ್ ಹತ್ಕೊಂಡು ಬರೋರಿಗೆ 6:15ಗೆ ಬಸ್ ಹೊರಡೋದು ಸ್ಟಾರ್ಟ್ ಮಾಡಿದೆ. 6:15ಗೆ ಹೊರಟ್ರೆ ಅವ್ರಿಗೆ 6:15ಗೆ ಹೊರಟಿರೋರು 2ನೇ ಬಸ್ಸು 3ನೇ ಬಸ್ ಹತ್ತಿರೋರಿಗೆ 10:30 11 ಗಂಟೆಗೆ ದರ್ಶನ ಆಗಿದೆಯಂತೆ. ಅವು ನಮ್ಗಿಂತ ಹೆಚ್ಚಾಗಿ ಬೇಗ ಅವ್ರಿಗೆ ದರ್ಶನ ಆಗಿದೆ. ಬಟ್ ಮೆಟ್ಲು ಹತ್ಕೊಂಡು ಬರೋರಿಗೆ ಏನಕ್ಕೆ ಇಷ್ಟು ಲೇಟ್ ಆಯಿತು 2ನೇ ಆಷಾಢ ಶುಕ್ರವಾರ ಅಂತೂ ಗೊತ್ತಿಲ್ಲ. ಅಂತೂ ಇಂತೂ ದೇವಿ ದರ್ಶನ ಮಾಡಿಕೊಂಡು ನಾವು ಈಚೆಗಡೆ ಬಂದ ತಕ್ಷಣ ನೀವು ನೋಡ್ತಾ ಇರೋ ಚಾಮುಂಡೇಶ್ವರಿ ಅಲಂಕಾರ, ಅಂದರೆ ಗರ್ಭಗುಡಿ ಒಳಗಡೆ ಇರೋದೇ ಅಲ್ಲಿ ಇಷ್ಟು ತಾಳ್ಮೆಯಿಂದ ನಿಧಾನಕ್ಕೆ ನೋಡೋಕ್ಕಂತೂ ಅವಕಾಶ ಮಾಡ್ಕೊಡಲ್ಲ. ಇಲ್ಲಂತೂ ಸ್ವಲ್ಪ ಕಣ್ಣು ಮುಸ್ಕೊಂಡು ದೇವ್ರನ್ನ ನೋಡ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ದರ್ಶನ ಎಲ್ಲ ಮುಗೀತು, ಆ ಕಣ್ಣು ಮುಸ್ಕೊಂಡು ದೇವ್ರನ್ನ ನಿಧಾನಕ್ಕೆ ನೋಡಿಕೊಂಡು ನಾವು ಈಚೆಗಡೆ ಬಂದು
ಅಲ್ಲಿ ಈಚೆಗಡೆ ಇರೋ ದೇವ್ರು ನೋಡೋಕೆ ಬಿಡ್ತಿಲ್ಲ, ತಳ್ತಾರೆ, ಹೋಗಿ ಹೋಗಿ ಲೇಟ್ ಆಗುತ್ತೆ ಅಂತಾರೆ. ಅಂತೂ ಇಂತೂ 3 ಗಂಟೆಗೆ ನಾವು ದರ್ಶನ ಮಾಡ್ಕೊಂಡು ಈಚೆಗಡೆ ಬಂದು ಇಲ್ಲಿ ನೋಡ್ತಾ ಇರೋದು ನೀವು 2,000 ರೂಪಾಯಿ ಟಿಕೆಟು. ಇದು ಕೂಡ ಲೈನು ಸಿಕ್ಕಾಪಟ್ಟೆ ಇತ್ತು. ಈಚೆಗಡೆ ಬಂದ ತಕ್ಷಣ ಗೋಪುರ ನೋಡೋಕೆ ಒಂದು ಚೆನ್ನಾಗಿರುತ್ತೆ. ಅಂದರೆ ನಾವು ಬಂದಾಗಲೇ 3 ಗಂಟೆ, ಈಚೆಗಡೆ ಬಂದಾಗ ದರ್ಶನ ಮಾಡಿಕೊಂಡು 3 ಹೊತ್ತಾಗಿತ್ತು. ಪ್ರಸಾದ ಕೊಟ್ಟರು, ಕುಂಕುಮನ ಈಸ್ಕೊಂಡು ಹೊರಟು. ಅಲ್ಲಿ ಹೊರಡಬೇಕಾದ್ರೆ ಭರತನಾಟ್ಯ ಆಡ್ತಾಯಿದ್ರು ಮಕ್ಕಳೆಲ್ಲ, ಅದನ್ನು ಕೂಡ ಕಣ್ಣು ಮುಗಿಸ್ಕೊಂಡು ಒಂದು 10 ನಿಮಿಷ ನಿಂತಿದ್ದು ವೆಯ್ಟ್ ಮಾಡಿ ಹೊರಟು. ಅಂತೂ ಇಂದು ಫೈನಲಿ ಮಕ್ಕಳು ಡ್ಯಾನ್ಸ್ ಆಡ್ತಿರೋದು ನೋಡಿಕೊಂಡು ಊಟದ ಹಾಲ್ ಕಡೆ ಹೊರಟೆ. ಅಲ್ಲಿಗೆ ಹೊರಡ್ಬೇಕಾದ್ರೆ ಮೈಸಾಸುರನೆಲ್ಲ ಬಳಸ್ಕೊಂಡು ಕೆಳಗಡೆ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಅಲ್ಲಿಗೆ ಹೊರಡೋಷ್ಟರಲ್ಲಿ ನಾನು ನಿಜವಲ್ಲೂ 3:15 ಆಗೋಯ್ತು ಟೈಮು. 3:15ಗೆ ನಾವು ಏನಿದೆ ಬಸ್ ಸ್ಟ್ಯಾಂಡ್ ಹತ್ರ ಊಟ ಕೊಡ್ತಾರಲ್ಲ ಅಲ್ಲಿಗೆ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ತಾರಲ್ಲ ಅಲ್ಲಿಗೆ ಬಂದು. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು. ಜನ ನೋಡಿ ಅಯ್ಯೋ ಊಟನೂ ಬೇಡ ಏನೂ ಬೇಡ ಅಂತ ಅನ್ನಿಸ್ತಿತ್ತು. ಬಟ್ ಪ್ರಸಾದ ತಿಂದನೇ ಹೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ, ಯಾಕೆಂದರೆ ಬೆಳಗ್ಗೆಯಿಂದ ನಾವು ನೀರು ಊಟ ಗೀಟ ಏನೂ ಮಾಡಿರಲಿಲ್ಲ. ನನಗೆ ದರ್ಶನ ಆಗಂಟು ನಾನು ನೀರು ಸಹ ಕುಡಿಯಲ್ಲ ಸರಿ ಅಂತ ಹೇಳಿ ಅಂತೂ ಇಂತೂ ಫೈನಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡೆ. ಎಷ್ಟಾದರೂ ಪರವಾಗಿಲ್ಲ ಅಂತೇಳಿ. ಊಟ ಮಾತ್ರ ಅದ್ದೂರಿಗಿತ್ತು. ಎಷ್ಟೊತ್ತಾರ ಬರಲಿ ಪ್ರಸಾದ ಇದ್ದರೆ ಖಂಡಿತವಾಗ್ಲೂ ಕೊಡ್ತಾರೆ, ಹಾಕ್ತಾರೆ. ಹೊಟ್ಟೆ ತುಂಬ ಊಟ ಸಿಕ್ತು. ಇದೊಂದೇ ನನಗೆ ನಿಜವಲ್ಲೂ ಇಷ್ಟ ಆಗಿದೆ. ಯಾಕಂದರೆ ಈ ಕಾರ್ ಪಾರ್ಕಿಂಗ್ ಏನು ವ್ಯವಸ್ಥೆ ಇದೆ ಅಲ್ಲಿ ಮಾಡಿದ್ರೆ ಪ್ರಸಾದ ಅಂತೂ ಹೊಟ್ಟೆ ತುಂಬ ಇಕ್ತಾರೆ. ಈ ಪ್ಲೇಟಲ್ಲಿ ಆದರೆ ಈಸ್ಕೊಂಡು ಹೋಗ್ತಾರೆ, ಈಸ್ಕೊಂಡು ಹೋಗೋದು ಅಲ್ಲೇ ಬಿಸಾಕೊಂಡು ಹೋಗ್ತಾರೆ, ಅದಂತೂ ವೇಸ್ಟ್ ಮಾಡ್ತಾರೆ. ಇಲ್ಲಿ ತಾಳ್ಮೆಯಿಂದ ನಿಧಾನಾಗಿ ಊಟ ಎಲ್ಲ ಬಡಿಸ್ತಿದ್ರು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಫೈನಲಿ ನಾನು ಮತ್ತೆ ಮೆಟ್ಲಿಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು. ಒಂದು 5 ನಿಮಿಷ ನಿಂತಿದ್ದು ಮತ್ತೆ ಅಲ್ಲಿ ಮಳೆ ಎಲ್ಲ ನಿಂತ ಮೇಲೆ ಮತ್ತೆ ನಾನು ಮೆಟ್ಲಿಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೋ ಬಜ್ಜಿ ತಿನ್ನಬೇಕು ಅಂತ ಅನ್ನಿಸ್ತು. ಸರಿ ಮಳೆ ಎಲ್ಲ ನಿಂತಿತ್ತಲ್ಲ ಅಂತೇಳಿ ಬಜ್ಜಿ ತಿಂದ್ಕೊಂಡು, ಬಿಸಿ ಬಿಸಿ ಬಜ್ಜಿ ಚೆನ್ನಾಗಿತ್ತು. ಆ ಗಮನ ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಅನಿಸುತ್ತೆ ಅಂತೇಳಿ ಬಜ್ಜಿ ತೊಗೊಂಡು ಮೆಟ್ಲಿಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೆಟ್ಲಿಳಿಬೇಕಾದ್ರೆ ಮಳೆ ಊದಿದ್ದ ಕಾರಣದಿಂದ ಸಿಕ್ಕಾಪಟ್ಟೆ ಜಾರ್ತಾಯಿತ್ತು. ಕುಂಕುಮ ನಾವು ಎಷ್ಟಿಕ್ತೀವಿ ಅಷ್ಟು ಅಂದರೆ ಜೋರಾಗಿ ಊದ್ಬಿಟ್ಟಿದ್ರೆ ಮಳೆ ಅದೆಲ್ಲ ನೀಟಾಗಿ ತೊಳ್ಕೊಂಡು ಹೋಗ್ತಿತ್ತು. ಬಟ್ ಒಂದು ಸ್ವಲ್ಪ ಹಾಕಿ ಹೊರಟೋಗ್ಬಿಟ್ಟಿತ್ತು ಮಳೆರಾಯ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಜಾರ್ತಾಯಿತ್ತು. ನಿಧಾನಕ್ಕೆ ಇಳಿದೆ. ಅದಾದಮೇಲೆ ಮತ್ತೆ ಬಾದಾಮಿ ಹಾಲಿ ಕುಕ್ಕೀಸ್ ಕೊಡ್ತಾಯಿದ್ರು, ಅದನ್ನು ಈಸ್ಕೊಂಡು ಕುಡ್ಕೊಂಡು ಮೆಟ್ಲಿಳಿಯೋಕ್ಕಂತೂ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ಅಂತೂ ಇಂತೂ ಕೆಳಗಡೆ ಫೈನಲಿ ಮೆಟ್ಲಿಳ್ಕೊಂಡು ನಾನು ಕೆಳಗಡೆ ಬಂದಾಗ 4:45 ಆಗಿತ್ತು ಟೈಮು. ಒಂಥರ ಈ ಸತಿ 2ನೇ ಆಷಾಢ ಶುಕ್ರವಾರ ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಏಕೆಂದರೆ 6 ಅಂದರೆ 7 ಗಂಟೆನೇ ಅಂದ್ಕೊಳ್ಳಿ, 7 ಗಂಟೆ ನಿಂತ್ಕೊಂಡಿದ್ದಕ್ಕೆ 2:45 3 ಗಂಟೆಗೆ ದರ್ಶನ ಆಗಿದೆ. ನೀವೇ ನೋಡಿ ಎಷ್ಟು ಅವರ್ ನಿಂತಿದ್ದೀವಿ ಅಂತ. ನಿಂತು ಬೇಜಾರಾಗಿತ್ತು. ಒಂಥರ ಸಿಕ್ಕಾಪಟ್ಟೆ ಬೇಜಾರಾಯಿತು. ಫಸ್ಟ್ನೇ ವಾರ ದೇವ್ರ ದಯೆಯಿಂದ ಬೇಗನೆ ದರ್ಶನ ಆಯಿತು. 2ನೇ ವಾರ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಎಷ್ಟೊತ್ತಾದರೂ ವೆಯ್ಟ್ ಮಾಡಲೇಬೇಕು ಅಂತ ಹೇಳಿ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದೆ. ಕೆಳಗಡೆ ಬಂದಾಗ ಅಮ್ಮನ ಹತ್ರ ಕೋತಿ ಏನಿದೆ ಕಳಪುರಿ ಕೀಳೋಕ್ಕೆ ಪ್ರಯತ್ನ ಪಡ್ತಾನೆ ಇದೆ. ಎಷ್ಟು ಮಾಡಿದ್ರೂ ಬಿಡ್ತಾನೆ ಇಲ್ಲ. ಹೋದ ವಾರನೂ ಅದೇ ಥರ ಆಗಿತ್ತು, ಈ ವಾರನೂ ಅದೇ ಥರ ಆಗಿತ್ತು. ಅಂತೂ ಇಂತೂ ಕಳಪುರಿ ಕಿತ್ಕೊಳ್ಳಿಲ್ಲ, ಅವರು ಇಟ್ಕೊಂಡು ಮುಂದೆ ಹೊರಟೋಗ್ಬಿಟ್ರು. ಅದಾದಮೇಲೆ ನಾನು ಕೂಡ ನಡ್ಕೊಂಡು ಸ್ಕೂಟ್ ಪಾರ್ಕಿಂಗ್ ಎಲ್ಲಿ ಮಾಡಿದ್ದು ಅಲ್ಲಿಗೆ ಬಂದೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ ಅಕೌಂಟ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಮುದ್ದು ಶಿಲ್ಪಾ ಸವಾರಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ 3ನೇ ಆಷಾಢ ಶುಕ್ರವಾರದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್ ಗೈಸ್.